ಬಿಜೆಪಿ ವಿವಾದ ಮಾಡ್ತಾರೆ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತ ಘೋಷವಾಕ್ಯ ಇತ್ತು. ಈಗ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಎಲ್ಲ ವಸತಿ ಶಾಲೆಗಳಲ್ಲಿ ಬದಲಾಯಿಸಿದ್ದಾರೆ. ಕುವೆಂಪು ಅವರ ಹೇಳಿಕೆಯನ್ನು ಬದಲಾಯಿಸಿರೋದು ಸರಿಯಲ್ಲ ಅನ್ನೋ ವಿವಾದ ಇದೆ. ನೋಡಿ, ನಾನು ಇನ್ನ ಸರಿಯಾಗಿದ್ದ ಮಾಹಿತಿ ಪಡೆದಿಲ್ಲ. ನನಗೀಗ ಬೆಳಗ್ಗೆನೆ ನನ್ನ ಕೇಳಿದ್ರು, ನಾವು ಕುವೆಂಪುರವರ ಆಚಾರ ವಿಚಾರ ನಾವು ಪ್ರಚಾರ ಮಾಡ್ತಾ ಇರೋದು. ನಾವೇ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ನಾವೇ ಅದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಈ ರಾಜ್ಯದ ಜನತೆಗೆ ನಾವು ಮತ್ತೆ ಅವರು ನೆನಪು ಮಾಡಿಕೊಂಡು ಪ್ರತಿದಿನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ನಾವು ಹೇಳಿರೋದು. ಸೊ ಇವತ್ತು ಕೂಡ ಬಿಜೆಪಿ ಯಾರು ನಿಮ್ಗೆ ಹೇಳ್ತಾ ಇದಾರೆ, ನಮ್ಮ ಕುವೆಂಪುರವರಿಗೆ ನಾವು ಎಷ್ಟು ಶಕ್ತಿ ಕೊಟ್ಟಿದ್ದೀವಿ, ಅವರ ವಿಚಾರಗಳನ್ನ ಯಾವ ರೀತಿ ಪ್ರಚಾರ ಮಾಡ್ತಾ ಇದೀವಿ ಅಂತ ಹೇಳಿ ಅವ್ರು ಮಾಡ್ಕೊಳ್ಳಿ. ಅವ್ರಿಗೇನ್ ಬೇರೆ ಕೆಲಸ ಇಲ್ಲ, ಬರೀ ತಪ್ಪು ಕಂಡು ಹಿಡಿಯಕ್ ಪ್ರಯತ್ನ ಮಾಡ್ತಾ ಇರೋದಷ್ಟೇ. ಬದುಕಿನ ಬಗ್ಗೆ ಅವ್ರೇನು ಯೋಚನೆ ಮಾಡೋದಿಲ್ಲ, ಬರೀ ಭಾವನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತೀವಿ, ಅವರು ಈ ರೀತಿ ಸಮಾಜವನ್ನ ಕೆಡಿಸುವಂತ ಕೆಲಸ ಯಾವಾಗಲೂ ಮಾಡ್ತಾ ಇರ್ತಾರೆ. ನಾನು ಜಸ್ಟ್ ಚೆಕ್ ಇಟ್ ಅಪ್. ಕೈ ಮುಗಿಲೇಬೇಕಲ್ಲ, ಕೈ ಮುಗಿದ ತಪ್ಪೇನಿದೆ? ದೇಗುಲಕ್ಕೆ ಕೈ ಮುಗಿದು ಬರೋದೇನು ತಪ್ಪೇನಿದೆ? ಈಗ ಇವರು ಹನುಮಂತಯ್ಯನವ್ರು ಏನ್ ಹೇಳವ್ರೆ, ಸರ್ಕಾರಿ ಕೆಲಸ ದೇವ್ರ ಕೆಲಸ. ಸೊ ಹಂಗೆ ದೇವ್ರ ಕೆಲಸ ಇದೆಲ್ಲ ಇಲ್ಲಿ ಬರೋದೆಲ್ಲ ಕಷ್ಟಕ್ಕೆ ತೊಂದರೆ ಆದವ್ರೆ ತಾನೇ. ಕರೆಕ್ಟ್ ಆಗಿದ್ದವ್ರು ಯಾರು ಬರ್ತಾರೆ? ಅವ್ರಿಗೆ ತೊಂದರೆ ಆದವ್ರೆ ಇಲ್ಲಿಗೆ ಬರೋದು. ಹಂಗೆ ಸುಮ್ನೆ ಏನೇನೋ ಪ್ರಚಾರ ಮಾಡ್ತಾ ಇರ್ತಾರೆ. ಬಿಜೆಪಿ ವಿವಾದ ಮಾಡ್ತಾರೆ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತ ಘೋಷವಾಕ್ಯ ಇತ್ತು. ಈಗ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಎಲ್ಲ ವಸತಿ ಶಾಲೆಗಳಲ್ಲಿ ಬದಲಾಯಿಸಿದ್ದಾರೆ. ಕುವೆಂಪು ಅವರ ಹೇಳಿಕೆಯನ್ನು ಬದಲಾಯಿಸಿರೋದು ಸರಿಯಲ್ಲ ಅನ್ನೋ ವಿವಾದ ಇದೆ. ನೋಡಿ, ನಾನು ಇನ್ನ ಸರಿಯಾಗಿದ್ದ ಮಾಹಿತಿ ಪಡೆದಿಲ್ಲ. ನನಗೀಗ ಬೆಳಗ್ಗೆನೆ ನನ್ನ ಕೇಳಿದ್ರು, ನಾವು ಕುವೆಂಪುರವರ ಆಚಾರ ವಿಚಾರ ನಾವು ಪ್ರಚಾರ ಮಾಡ್ತಾ ಇರೋದು. ನಾವೇ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ನಾವೇ ಅದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಈ ರಾಜ್ಯದ ಜನತೆಗೆ ನಾವು ಮತ್ತೆ ಅವರು ನೆನಪು ಮಾಡಿಕೊಂಡು ಪ್ರತಿದಿನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ನಾವು ಹೇಳಿರೋದು. ಸೊ ಇವತ್ತು ಕೂಡ ಬಿಜೆಪಿ ಯಾರು ನಿಮ್ಗೆ ಹೇಳ್ತಾ ಇದಾರೆ, ನಮ್ಮ ಕುವೆಂಪುರವರಿಗೆ ನಾವು ಎಷ್ಟು ಶಕ್ತಿ ಕೊಟ್ಟಿದ್ದೀವಿ, ಅವರ ವಿಚಾರಗಳನ್ನ ಯಾವ ರೀತಿ ಪ್ರಚಾರ ಮಾಡ್ತಾ ಇದೀವಿ ಅಂತ ಹೇಳಿ ಅವ್ರು ಮಾಡ್ಕೊಳ್ಳಿ. ಅವ್ರಿಗೇನ್ ಬೇರೆ ಕೆಲಸ ಇಲ್ಲ, ಬರೀ ತಪ್ಪು ಕಂಡು ಹಿಡಿಯಕ್ ಪ್ರಯತ್ನ ಮಾಡ್ತಾ ಇರೋದಷ್ಟೇ. ಬದುಕಿನ ಬಗ್ಗೆ ಅವ್ರೇನು ಯೋಚನೆ ಮಾಡೋದಿಲ್ಲ, ಬರೀ ಭಾವನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತೀವಿ, ಅವರು ಈ ರೀತಿ ಸಮಾಜವನ್ನ ಕೆಡಿಸುವಂತ ಕೆಲಸ ಯಾವಾಗಲೂ ಮಾಡ್ತಾ ಇರ್ತಾರೆ. ನಾನು ಜಸ್ಟ್ ಚೆಕ್ ಇಟ್ ಅಪ್. ಕೈ ಮುಗಿಲೇಬೇಕಲ್ಲ, ಕೈ ಮುಗಿದ ತಪ್ಪೇನಿದೆ? ದೇಗುಲಕ್ಕೆ ಕೈ ಮುಗಿದು ಬರೋದೇನು ತಪ್ಪೇನಿದೆ? ಈಗ ಇವರು ಹನುಮಂತಯ್ಯನವ್ರು ಏನ್ ಹೇಳವ್ರೆ, ಸರ್ಕಾರಿ ಕೆಲಸ ದೇವ್ರ ಕೆಲಸ. ಸೊ ಹಂಗೆ ದೇವ್ರ ಕೆಲಸ ಇದೆಲ್ಲ ಇಲ್ಲಿ ಬರೋದೆಲ್ಲ ಕಷ್ಟಕ್ಕೆ ತೊಂದರೆ ಆದವ್ರೆ ತಾನೇ. ಕರೆಕ್ಟ್ ಆಗಿದ್ದವ್ರು ಯಾರು ಬರ್ತಾರೆ? ಅವ್ರಿಗೆ ತೊಂದರೆ ಆದವ್ರೆ ಇಲ್ಲಿಗೆ ಬರೋದು. ಹಂಗೆ ಸುಮ್ನೆ ಏನೇನೋ ಪ್ರಚಾರ ಮಾಡ್ತಾ ಇರ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.